ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗ ಈ ವ್ಲಾಗಲ್ಲಿ ನಾನು ಸರ್ಪ್ರೈಸಿಂಗ್ ಮೈ ಮಾಮ್. ಐ ಹ್ಯಾವ್ ಟೋಲ್ಡ್ ಹರ್ ಟು ಗೆಟ್ ರೆಡಿ. ನಾಟ್ ಸ್ಟಿಲ್ ಶೋರ್ ಲೈಕ್ ಟಿಲ್ ವಾಟ್ ಲೆವೆಲ್ ಶಿ ಇಸ್ ಗಾಟನ್ ರೆಡಿ. ಸೊ ಹೋಗಿ ನೋಡೋಣ. ಅಮ್ಮ ಏನಿನ್ನ ರೆಡಿ ಆಗಿಲ್ಲ ನಿನ್ನ? ಅಲ್ಲ, ನಿನಗೆ ಹೇಳಿದ್ರೆ ಮತ್ತೆ ಸರ್ಪ್ರೈಸಿಂಗ್ ಆಗತ್ತೆ. ಇಲ್ಲ, ಸಾಯಂಕಾಲ ಕೊಡಕ್ ಆಗಲ್ಲ, ಯಾಕಂದ್ರೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರತ್ತೆ. ಈಗ ಸರಿ, ಅದೆಲ್ಲ ಇದೆಲ್ಲ ಈಗ ನೀನ್ ಚಿಂತೆ ಮಾಡ್ಬೇಡ, ಸರಿನಾ? ಈಗ ಇದನ್ನ ಶಾಂತಿ ಕೊಟ್ಬಿಟ್ಟು ನೀನ್ ಹೋಗ್ಬಿಟ್ಟು ಟಕ್ಕಂತ ರೆಡಿ ಆಗ. ನೋಡಿದ್ರ, ನಾನು ಅದಕ್ಕೆ ಲಾಸ್ಟ್ ಬ್ಲಾಗ್ ಅಲ್ಲಿ ಐ ಹ್ಯಾಡ್ ಟು ಡಿಸ್ಕ್ಲೋಸ್ ಟು ಹರ್ ದಟ್ ಯುನೋ ಸರ್ಪ್ರೈಸ್ ಇದೆ ಅಂತ. ಇಲ್ಲ ಅಂದ್ರೆ ರಜಾ ಹಾಕೊಳಕ್ಕೂ ರೆಡಿ ಇರ್ಲಿಲ್ಲ. ಈಗ ಅವ್ರು ರೆಡಿ ಆಗ್ತಾರೆ ಅಂದ್ರೆ ಅದೇ ಒಂದು ಹಾಫ್ ಅನ್ ಅವರ್ 45 minutes ಹೋಯ್ತು. ಏನಪ್ಪ ಸರ್ಪ್ರೈಸ್ ಇದು ಅಂತ ನೀವು ಯಾರಾದ್ರೂ ಅನ್ಕೋತಿದ್ರೆ ನಿಮಗೂ ಗೊತ್ತಾಗತ್ತೆ. ಐ ಆಮ್ ಗೋಯಿಂಗ್ ಟು ಬಿ ರಿವೀಲಿಂಗ್ ಇಟ್ ಟು ಎವ್ರಿ ಒನ್. ಟುಡೇ ಇಸ್ ಅ ಸ್ಪೆಷಲ್ ಡೇ ಫಾರ್ ಮೀ ಆಸ್ ವೆಲ್. ಫ್ರಮ್ ಅ ವೆರಿ ಲಾಂಗ್ ಟೈಮ್ ನಾನು ಅನ್ಕೊಂಡಿದ್ದೆ ದಟ್ ಈ ತರ ಏನಾದ್ರೂ ಒಂದು ತಗೋಬೇಕು ಅಂತ. ಅದು ಇವತ್ತು ನಿಮ್ಗೆ ಗೊತ್ತಾಗುತ್ತೆ. ನಾನೀಗ ನಿಮ್ಗೆ ಡೈರೆಕ್ಟ್ ಲೊಕೇಶನ್ ಅಲ್ಲೇ ಸಿಗ್ತೀನಿ. ಯಾಕೆ ಅಂದ್ರೆ, ಒಂದು, ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು, ನಾವೆಲ್ಲರೂ ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು. ಸೊ ಕ್ಯಾಬ್ ಅಲ್ಲಿ ನಾನು ಐ ಕ್ಯಾನಾಟ್ ರಿವೀಲ್ ಅ ಲಾಟ್ ಆಫ್ ಥಿಂಗ್ಸ್. ಐ ವಿಲ್ ಡೈರೆಕ್ಟ್ಲಿ ಮೀಟ್ ಯು ಗೈಸ್ ಅಟ್ ದ ಲೊಕೇಶನ್. ಕ್ಯಾಬ್ ಬುಕ್ ಮಾಡಾಗಿದೆ. ಕ್ಯಾಬ್ ಬುಕ್ ಮಾಡಿದೀನಿ. ಇಟ್ಸ್ ಓಕೆ, ಕ್ಯಾಬಲ್ಲೂ ಕಂಫರ್ಟಬಲ್ ಆಗಿರುತ್ತೆ, ಏನೂ ಆಗಲ್ಲ. ಬಾ. I don't know what you are doing today. My leave is going waste. No, it will not go waste. ಇಲ್ಲಿ ಏನಕ್ಕೆ ಬಂದಿದೀವಿ ಅಂತ ಈಗ ಹೋಗಿ ನೋಡ್ತೀವಿ. ಬಾ. ಏನಕ್ಕೆ ಬಂದಿದೀವಿ ಹೇಳಿ. ಗೊತ್ತಾಗತ್ತೆ. ಒಂದು ಟೆಸ್ಟ್ ಡ್ರೈವ್ ಬುಕ್ ಆಗಿದೆ ಅಷ್ಟೇ. ಟೆಸ್ಟ್ ಡ್ರೈವ್ ನಾನೇನು ಮಾಡ್ಬೇಕು? ನೀನ್ ಯಾವಾಗ ಟೆಸ್ಟ್ ಮಾಡ್ಕೊಂಡು ಬಂದಿದ್ರೆ ಆಗಿದೆ. ಅದಕ್ಕೆ ರಜಾ ಆಗ್ತದೆ, ಬೇರೆ ಆಗ್ತದೆ. ಈಗ ಬಂದ್ರು, ಅವ್ರು ಕರ್ಕೊಂಡು ಹೋಗ್ತಾರೆ ಗಾಡಿಗೆ. ನಾನೆಲ್ಲ ಬರೋದಿಲ್ಲ, ನಾನು ಇಲ್ಲೇ ಕೂತಿರ್ತೀನಿ. ಅದೇನ್ ಟೆಸ್ಟ್ ಮಾಡ್ತೀನಿ, ನೀನು ಟೆಸ್ಟ್ ಮಾಡಿ. ನೀನ್ ಬರ್ಲೇಬೇಕು. ನೀನಿಲ್ಲ ಅಂದ್ರೆ ಟೆಸ್ಟ್ ಡ್ರೈವ್ ಆಗಲ್ಲ. ಅದನ್ನ ಡೀಟೇಲ್ಸ್ ಏನಕ್ಕೆ ಹಾಕ್ಸ್ತೀನಿ ನನಗೆ? ಅದು ಈಗ ಗೊತ್ತಾಗತ್ತೆ. ಡೆಲಿವರಿ ತಗೊಂಡಾಯ್ತು. ಡ್ರೈವಿಂಗ್ ದ ನ್ಯೂ ಕಾರ್, ಫೀಲಿಂಗ್ ವೆರಿ ಎಕ್ಸೈಟೆಡ್. ವೆರಿ ಕ್ವಿಕ್ ಕಾರ್ ಆಲ್ಸೋ. ನನ್ನ ಬೇರೆ ಗಾಡಿಗೆ ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಇನ್ ದ ವೇ ದಿಸ್ ಡ್ರೈವ್ಸ್ ಅಂಡ್ ದ ವೇ ದಟ್ ಡ್ರೈವ್ಸ್. ಎಲೆಕ್ಟ್ರಿಕ್ ಗಾಡೀಸು ಏನು ಕೇಳಿಸೋದೇ ಇಲ್ಲ. ದರ್ ಇಸ್ ನೋ ಎಂಜಿನ್ ನಾಯ್ಸ್ ಇನ್ ದಿಸ್ ವೆಹಿಕಲ್. ಆದ್ರೆ ಸ್ಪೀಕರ್ಸ್ ಚೆನ್ನಾಗಿದೆ. ಇಟ್ ಗೆಟ್ಸ್ ಹಾಮನ್ ಕಾರ್ಡನ್ ಸ್ಪೀಕರ್ಸ್. ಸ್ಪೀಕರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಏನಂತ್ಯಮ್ಮ? ಏನಂತ್ಯಪ್ಪ? ಈಗ ನಾವು ಬನ್ನರ್ಘಟ್ಟ ಕಡೆ ಹೋಗ್ತಾ ಇದೀವಿ. ಬನ್ನರ್ಘಟ್ಟದಲ್ಲಿ ಏನಿದೆ ಅಂದ್ರೆ, ನಮ್ಮ ತಂದೆ ಮುಂಚೆ ನನ್ನ ಒಂದು ದೇವಸ್ಥಾನ ಕರ್ಕೊಂಡು ಹೋಗಿದ್ರು, ಖಾಟು ಶ್ಯಾಮ್ ಬಾಬಾಜಿ ಮಂದಿರ್. ಸೊ ಇಟ್ಸ್ ವೆರಿ ಪವರ್ಫುಲ್ ಪ್ಲೇಸ್. ಯಾವ್ದೇ ಗಾಡಿ ತಗೊಂಡು ಬೆಂಗಳೂರು ಟ್ರಾಫಿಕ್ ಒಂದ್ ಮಿಸ್ ಮಾಡಕ್ ಆಗಲ್ಲ. ಎಷ್ಟೇ ಫಾಸ್ಟ್ ಗಾಡಿ, ಸ್ಲೋ ಗಾಡಿ ತಗೊಂಡ್ರೆ ನೀವು ಇದೇ ಟ್ರಾಫಿಕ್ ಅಲ್ಲಿ ಬಂದು ಸಿಕ್ಕಾಕೋತೀರಾ. ಇವತ್ತು ವೆಡ್ನೆಸ್ಡೇ ಬೇರೆ. ಸೊ ನಮ್ಗೆ ಅವಾಗಿಂದ ಮೆಸೇಜಸ್ ಅಂತೂ ಬರ್ತಾನೆ ಇದೆ ನನ್ನ ಟೀಮ್ ಇಂದ. ಹೋಗಕ್ಕೆ ಇನ್ನೊಂದು ಅವರ್ ಬೇಕು. ಹೋಗಿ ಅಲ್ಲಿ
ಗಾಡಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡಿ ದೆನ್ ವಿ ವಿಲ್ ಹೆಡ್ ಬ್ಯಾಕ್ ಟು ಆಫೀಸ್. ಜಸ್ಟ್ ಈಗ ಪೂಜೆ ಮುಗಿಸಿದ್ವಿ ಗಾಡಿದು. ನೋಡ್ ಈಗ ನಾವು ವಾಪಸ್ ಮನೆಗೆ ಹೋಗ್ತಿದೀವಿ. ಆಲ್ಮೋಸ್ಟ್ ಇಲ್ಲಿಂದ ನಮ್ಮನೆ 1 hour 41 minutes ಅಂತಿದೆ. ಅಂಡ್ ಅದೂನು ವಯ ನೈಸ್ ರೋಡ್ 55 kilometers. ಈ ಜಾಗ ಎಲ್ಲಿದೆ ಅಂದ್ರೆ ಬನ್ನರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ ಹತ್ರ ಬರುತ್ತೆ. ಬಾಬಾ ಖಾಟು ಶ್ಯಾಮ್ ಮಂದಿರ್. ತುಂಬಾ ಪವರ್ಫುಲ್ ಪ್ಲೇಸ್. ಐ ಸಜೆಸ್ಟ್ ಆಲ್ ಆಫ್ ಯು ಟು ಕಮ್ ಅಂಡ್ ವಿಸಿಟ್.